ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿದ್ದರಾಮಯ್ಯನವರ ಬಣ ಈ ರೀತಿ ತಂತ್ರಗಾರಿಕೆ ರೂಪಿಸ್ತಾ ಇದ್ರೆ ಅಗೇನ್ ಈ ಕಡೆ ಮತ್ತೊಂದು ಬಣ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ತಮ್ಮ ನಾಯಕನನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಲೇಬೇಕು ಅನ್ನುವಂತಹ ಪಣ ತೊಟ್ಟಿದೆ. ಹಂಗಾಗಿ ಆ ಪ್ರಯತ್ನಗಳು ಮತ್ತೆ ಮುಂದುವರಿತಾ ಇದೆ. ಅದರರ್ಥ ಕಾಂಗ್ರೆಸ್ ನಲ್ಲಿ ಅಗೇನ್ ಸಿಎಂ ಪಟ್ಟಕ್ಕಾಗಿ ಫೈಟ್ ಏರ್ಪಟ್ಟಿದೆ ತೆರೆಮರೆಯಲ್ಲೇ. ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಎಲ್ಲ ಮುಗಿದೋಯ್ತಾ? ಖಂಡಿತ ಅಲ್ಲ. ತೆರೆಮರೆಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರೋದು, ವರಿಷ್ಠರನ್ನ ಭೇಟಿ ಆಗೋದು, ತಮ್ಮ ಶಾಸಕರ ಬೆಂಬಲವನ್ನ ಹೆಚ್ಚು ಮಾಡಿಕೊಳ್ಳೋದು, ವಿಶ್ವಾಸ ಪಡೆದುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೆ ಶುರುವಾಗಿದೆ ಪಟ್ಟದ ಫೈಟ್. ನಾ ಕೊಡೆ ನೀ ಬಿಡೆ, ಆದ್ರೂ ಕೂಡ ನಾ ಪಡೆದೇ ತೀರ್ತೀನಿ ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಹೆಚ್ಚಾಯ್ತ ಶಾಸಕರ ಬಲಾಬಲ. ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದ ಶಾಸಕರ ಸಂಖ್ಯೆ ಕುಸಿದು ಹೋಗಿದೆಯಾ? ಆ ಶಾಸಕರನ್ನ ತಮ್ಮ ವಿಶ್ವಾಸಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರ? ಸಿಎಂ ಸಿದ್ದರಾಮಯ್ಯನವರಿಗಿದ್ದ ನಿಷ್ಠೆ ಬದಲಾಯಿಸಿದ್ದಾರ ಹಲವು ಶಾಸಕರು? ಸೀಕ್ರೆಟ್ ಸಭೆಯಲ್ಲಿ ಸಿಎಂಗೆ ಆಪ್ತರು ಕೊಟ್ಟ ರಿಪೋರ್ಟ್ ಏನು? ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಎದೆ ಸೀಳಿದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂತಿದ್ದವರು ಕೂಡ ತಮ್ಮ ನಿಷ್ಠೆಯನ್ನ ಬದಲಾಯಿಸಿದ್ದಾರಾ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಕುರ್ಚಿ ಫೈಟ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಅಧಿಕಾರ ಹಂಚಿಕೆಯ ಒಪ್ಪಂದ ಹೋಗಿದೆ. ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಪರ ಇದ್ದ ಶಾಸಕರ ಸಂಖ್ಯಾಬಲವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಹೈಕಮಾಂಡ್ ಮನಸ್ಥಿತಿ ಅರಿತು ಶಾಸಕರ ಸಂಖ್ಯಾಬಲ ಹೆಚ್ಚಿಸಿಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್. ಶಾಸಕರ ಬೆಂಬಲ ಹೆಚ್ಚಾದ್ರೆ ಹೈಕಮಾಂಡ್ ಮುಂದೆ ದಾರಿ ಸುಲಭ ಆಗುತ್ತೆ ಅನ್ನುವಂತಹ ಪ್ಲಾನ್ ಅದನ್ನ ವರ್ಕೌಟ್ ಮಾಡ್ತಿದ್ದಾರೆ. ಶಾಸಕರ ಬಲದೊಂದಿಗೆ ಹೈಕಮಾಂಡ್ ಮುಂದೆ ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಯಲಿದ್ದಾರೆ. ಹಂಗಾಗಿ ಶಾಸಕರ ಬೆಂಬಲ ಬೇಕೇ ಬೇಕು. ತಾಳ್ಮೆಯಿಂದ ಇದು ಶಾಸಕರ ಬಲ ಹೆಚ್ಚಿಸಿಕೊಂಡು ಹಕ್ಕಿನ ಒತ್ತಾಯ ಮಾಡಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು ಅನ್ನುವಂತಹ ಪ್ರಯತ್ನಗಳು ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಯಾಕೆ ಸಿಗ್ತಾ ಇಲ್ಲ? ಒಂದು ಡ್ರಾಬ್ಯಾಕ್ ಏನಪ್ಪಾ ಡಿಕೆ ಶಿವಕುಮಾರ್ ಅವ್ರ ಹತ್ರ ಅಂತ ಪ್ರಶ್ನೆ ಬಂದಾಗೆಲ್ಲ ಶಾಸಕರ ಬೆಂಬಲ ಅನ್ನುವಂತಹ ವಿಚಾರಗಳು ಮುಂದೆ ಬರ್ತಿತ್ತು. ಕಾರಣ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಜಾಸ್ತಿ ಇದೆ ಅಂತ. ಬಟ್ ಈಗ ಅದನ್ನೇ ಬದಲಾಯಿಸ್ಬಿಟ್ರೆ, ಆ ಶಾಸಕರು ಕೂಡ ನನ್ನ ಬೆಂಬಲಕ್ಕೆ ನಿಂತ್ಕೊಂಡ್ಬಿಟ್ರೆ, ನಾಳೆ ದಿನ ಶಾಸಕರ ಓಟ್ ಆಧಾರದ ಮೇಲೆ, ಶಾಸಕರ ಬಲಾಬಲದ ಆಧಾರದ ಮೇಲೆ ನಾವು ಸಿಎಂ ಆಯ್ಕೆ ಮಾಡ್ತೀವಪ್ಪ ಅಂತ ಹೈಕಮಾಂಡ್ ಹೇಳ್ಬಿಟ್ರೆ, ಅಂತದೊಂದು ಒತ್ತಡ, ಅಂತದೊಂದು ಪ್ರಯತ್ನಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ. ಹಂಗಾಗಿ ಅದ್ರಲ್ಲಿ ಫೇಲ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಡಿಕೆ ಬ್ರದರ್ಸ್ ತೆರೆಮರೆಯಲ್ಲೇ ಇಟ್ಕೊಂಡು ಸಿದ್ದರಾಮಯ್ಯನವರ ಆಪ್ತರನ್ನ, ತಮಗಾಗದೇ ಇರೋರು, ಬದ್ಧ ವೈರಿಗಳಾದಂತಹ ಮನೆಗೆಲ್ಲ ಹೋದ್ರು, ಅವರ ವಿಶ್ವಾಸವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಯ್ತು. ಹಂಗಾಗಿ ಈಗ ಶಾಸಕರ ಬಲಾಬಲ ಅಂತ ಬಂದಾಗ ಅಗೇನ್ ಡಿಕೆ ಶಿವಕುಮಾರ್ ಅವರು ಒಂದು ಕೈ ಮೇಲೆ ಕಾಣಿಸ್ತಿದ್ದಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಿದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲವಿದೆ ಅನ್ನೋ ವಿಶ್ವಾಸದಲ್ಲಿದ್ದ ಸಿಎಂಗೆ ಅತಿ ದೊಡ್ಡ ಶಾಕ್. ಸಿಎಂ ಸ್ಥಾನ ಕೇಳ್ತಿದ್ದವರಿಗೆಲ್ಲ ಹೇಳ್ತಾ ಇದ್ರು ಶಾಸಕರ ಬೆಂಬಲದ ಆಧಾರದ ಮೇಲೆ ಹಂಗಾದ್ರೆ ಚೇಂಜ್ ಮಾಡಿಯಪ್ಪ ಅಂತ ಸಿದ್ದರಾಮಯ್ಯನವರು. ಈಗ ಭರವಸೆ ಬದಲಾಗಬಹುದು ಅಂತ ಸೀಕ್ರೆಟ್ ಸಭೆಯಲ್ಲಿ ಏನಾಗಿದೆ, ಶಾಸಕರ ಮನಸ್ಥಿತಿ ಬದಲಾಗಿದೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರ ಪರಮಾಪ್ತರು. ಶಾಸಕರ ಮನಸ್ಥಿತಿ ಬದಲಾಗಿದ್ದಕ್ಕೆ ಸಿಎಂ ಬಣಕ್ಕೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬಲ ಹೆಚ್ಚುತ್ತಿದ್ದಂತೆ ತಂತ್ರಗಾರಿಕೆ ಬದಲಾಯಿಸುವಂತೆ ಸಿಎಂ ಆಪ್ತರು ಪಟ್ಟು ಹಿಡಿದಿದ್ದಾರಂತೆ. ಡಿಕೆ ಶಿವಕುಮಾರ್ ಬಣದ ಶಾಸಕರ ಬಲಾಬಲದ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಸಿಎಂ ಬಣದವರು ಮುಂದಾಗ್ತಿದ್ದಾರೆ. ಎಷ್ಟು ಜನ ಶಾಸಕರು ಡಿಕೆ ಶಿವಕುಮಾರ್ ಜೊತೆಗಿದ್ದಾರೆ? ಡಿಕೆಶಿಗೆ ಸಿಎಂ ಸ್ಥಾನ ಸಿಗದಂತೆ ತಂತ್ರ ಹೆಣಿತಿದ್ದಾರಾ ಸಿಎಂ ಆಪ್ತರು? ಶಾಸಕರ ಬೆಂಬಲವಿದೆ ಅನ್ನೋ ವಿಶ್ವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಡಿ.ಕೆ. ಶಿವಕುಮಾರ್ ಸಿಎಂ ಪಟ್ಟವನ್ನ ಕೇಳಿದಾಗೆಲ್ಲ ಒಂದು ಡ್ರಾಬ್ಯಾಕ್ ಇದ್ದಿದ್ದು ಶಾಸಕರ ಬೆಂಬಲ ನಿಮಗೆ ಜಾಸ್ತಿ ಇಲ್ಲ, ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವ್ರಿಗೆ. ಈ ಶಾಸಕರ ಓಟ್ ಆಧಾರದ ಮೇಲೆ ಸಿಎಂ ಆಯ್ಕೆ ಮಾಡ್ತೀವಿ ಅಂದ್ರೆ ಅಗೇನ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಸ್ಥಾನ ಸಿಗಲ್ಲ ಅಂತ. ಸೊ ಕಂಪ್ಲೀಟ್ ಆಗಿ ಆ ಗೇಮ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಈಗ ಬಲ ನೋಡಿದ್ರೆ ಶಾಸಕರದ್ದು ಯಾರ ಕೈ ಮೇಲಾಗಬಹುದು ಅಂತ. ಶ್ರುತಿ, ಯಾಕಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರ ಬಲ ಇದೆ ಅನ್ನುವಂತಹ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದೇ ರೀತಿಯಾಗಿ ಇಷ್ಟು ದಿನದವರೆಗೂ ಸಹ ಇತ್ತು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಸಿದ್ದರಾಮಯ್ಯ ಏನು ಸಚಿವರು ಯಾರ್ಯಾರಿದ್ದಾರೋ ಅವರ ಪರವಾದಂತಹ ಸಚಿವರು ಈಗ ಎಲ್ರಿಗೂ ಕೂಡ ಶಾಕ್ ಎದುರುವಾಗಿರುವಂಥದ್ದು. ಯಾಕಂದರೆ ಸಿಎಂ ಪರ ಇದ್ದಂತಹ ಶಾಸಕರು ಎಲ್ಲರೂ ಸಹ ಡಿ.ಕೆ. ಬಣಕ್ಕೆ ಸೇರ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಡಿ.ಕೆ. ಪರವಾಗಿ 60ರಿಂದ 70 ಶಾಸಕರು ಇದ್ದಾರೆ ಅನ್ನುವಂಥದ್ದು ಇತ್ತು. ಸೊ ಹೀಗಾಗಿ ಡಿ.ಕೆ. ಪರವಾಗಿ ಅಂದರೆ ಡಿ.ಕೆ. ವರ್ಸಸ್ ಸಿದ್ದರಾಮಯ್ಯ ಅಂತ ನಾವು ನೋಡೋದಾದ್ರೆ ಶಾಸಕರ ಬಲ ಹೆಚ್ಚಾಗಿ ಇದ್ದಿದ್ದು ಸಿಎಂ ಸಿದ್ದರಾಮಯ್ಯನವ್ರಿಗೆ. ಇದು ಹೈಕಮಾಂಡ್ಗೂ ಸಹ ಗೊತ್ತಿರುವಂತಹ ವಿಚಾರ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಸಿಎಂ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಲೂ ಸಹ ಆ ಒಂದು ಫೈಟ್ ನಡೀತಾನೆ ಇದೆ. ಆದರೆ ಡಿ.ಕೆ.ಗೆ ಡ್ರಾಬ್ಯಾಕ್ ಆಗಿ ಉಳಿದಿದ್ದು ಶಾಸಕರ ಬಲ ಅಂದರೆ ಯಾರು ಕೂಡ ಅಷ್ಟಾಗಿ ಸಿಎಂ ಆಗೋದಕ್ಕೆ ಬೇಕಾದಂತಹ ಶಾಸಕರ ಬೆಂಬಲ ಡಿ.ಕೆ.ಗೆ ಇರಲಿಲ್ಲ. ಸೊ ಹೀಗಾಗಿ ಡಿ.ಕೆ. ಪ್ರಯತ್ನ ಸಾಕಷ್ಟು ಬಾರಿ ವಿಫಲವಾಗ್ತಾ ಇತ್ತು. ಆದರೆ ಇದೀಗ ಹೈಕಮಾಂಡ್ ಮನಸ್ಥಿತಿಯನ್ನ ಅರ್ಥಂತಹ ಡಿ.ಕೆ. ಶಾಸಕರನ್ನ ಸೆಳೆಯೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗ್ತಾ ಇದ್ದಾರೆ. ನಿಧಾನವಾಗಿಯೇ ತಮ್ಮ ಗುರಿ ಏನಿದೆಯೋ ಗುರಿಯತ್ತ ಇದೀಗ ಡಿ.ಕೆ. ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದೀಗ ಶಾಸಕರ ಬಲ ಶಾಸಕರ ಸಂಖ್ಯೆ ಇದೀಗ ಡಿ.ಕೆ. ಪರವಾಗಿ ಹೆಚ್ಚಾಗ್ತಾ ಇದೆ ದಿನೇ ಅನ್ನುವಂತಹ ವಿಚಾರ ಇದೀಗ ಸಿಎಂ ತಂಡಕ್ಕೆ ಸಹ ತಲುಪಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಅನುದಾನ ವಿಚಾರವಾಗಿ ಆಗಿರ್ಬೋದು, ಶಾಸಕರ ಪರವಾಗಿ ಸಿಎಂ ನಿಲ್ಲದೆ ಇರುವಂತಹ ವಿಚಾರವಾಗಿ ಆಗಿರ್ಬೋದು, ಈ ಎಲ್ಲ ವಿಚಾರವಾಗಿ ಈಗಾಗಲೇ ಶಾಸಕರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸೊ ಹೀಗಾಗಿ ಮೊನ್ನೆ ನಡೆದಂತಹ ಮೊನ್ನೆ ಮಿಡ್ ನೈಟ್ ಮೀಟಿಂಗ್ ಅನ್ನ ಏನು ಸಿಎಂ ಸಿದ್ದರಾಮಯ್ಯ ಅವರ ತಂಡ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು, ಈ ಒಂದು ಮೀಟಿಂಗ್ ಅಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಡಿ.ಕೆ. ಪರವಾಗಿ ಎಲ್ಲ ಶಾಸಕರು ಸಹ ಹೋಗ್ತಾ ಇದ್ದಾರೆ, ನಿಲ್ತಾ ಇದ್ದಾರೆ. ನಮ್ಮ ಪರವಾಗಿದ್ದಂತಹ ಶಾಸಕರು ನಮ್ಮ ಪರ ಇಲ್ಲ ಅನ್ನುವಂತಹ ವಿಚಾರ ಇದೀಗ ಚರ್ಚೆ ಆಗಿರುವಂಥದ್ದು. ಇದನ್ನ ಇಲ್ಲಿಗೆ ಬಿಟ್ರೆ ಆಗೋದಿಲ್ಲ, ನಾವು ಕಾರ್ಯತಂತ್ರವನ್ನ ಹೆಣಿಬೇಕು ಅನ್ನುವಂತಹ ಪಟ್ಟನ್ನ ಸಹ ಇದೀಗ ಸಿಎಂ ಸಿದ್ದರಾಮಯ್ಯ ಪರವಾಗಿರುವಂತಹ ಸಚಿವರು ಇದೀಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಸಹ ಪಟ್ಟುವನ್ನ ಸಹ ಇಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಪರವಾಗಿದ್ದಂತಹ ಶಾಸಕರನ್ನ ನಾವು ಮತ್ತೆ ಯಶಸ್ವಿಯಾಗಿ ಸೆಳೆಯುವಂತಹ ಕೆಲಸವನ್ನ ನಾವು ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಮತ್ತೆ ಶಾಸಕರನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಡಿಸಿಎಂ ಡಿ.ಕೆ.ಗೆ ಇದು ಸಾಕಷ್ಟು ಪಾಸಿಟಿವ್ ಆಗುತ್ತಾ ಅಂತ ಸಹ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.